ನಮಸ್ತೆ. ಈಗ ನಾವು ಡ್ರ್ಯಾಗನ್ನಿನ ಜೊತೆಗೆ ಮಧ್ಯದ ಜಾಗದಲ್ಲಿ ಈ ರೀತಿ ಪಿಲ್ಲರಿನ ವ್ಯವಸ್ಥೆ ಮಾಡಿ ಕಾಳುಮೆಣಸಿನ ಬಳ್ಳಿಯನ್ನು ನಾವು ಹಾಪಿಸ್ತಾ ಇದ್ದೇವೆ ಪಿಲ್ಲರಿಗೆ. ಇದು ಇವಾಗ ಹಾಕಿ 3 ತಿಂಗಳಾಯ್ತು. ಲಾಸ್ಟ್ ಆಗಸ್ಟ್ ಎಂಡ್ ನಲ್ಲಿ ಹಾಕಿದ್ದೀವಿ. ಈಗ 3 ತಿಂಗಳ ಬಳ್ಳಿ ಇದು. ಇದರಲ್ಲಿ ಯಾಕಂದ್ರೆ ಮರಗಳ ಸಪೋರ್ಟ್ ಇಂದ ಹಾಕ್ಲಿಕ್ಕೆ ನಮ್ಗೆ ಡ್ರ್ಯಾಗನ್ಗೆ ನೆರಳು ಬರ್ತದೆ. ಆದ್ರಿಂದ ಈ ರೀತಿ ಸಿಮೆಂಟಿನ ಪೈಪ್ ಅನ್ನ ಮಾಡಿ ಹಾಕುವಂತ ರೀತಿಯಲ್ಲಿ ಒಂದು ಮಾಡಿದ್ದೇವೆ. ಈ ಪೈಪಿಗೂ ಅಷ್ಟೇ ಇದಕ್ಕೆ ಹೋಲ್ಗಳನ್ನ ಮಾಡಿದ್ದೇವೆ. ಸಾಧಾರಣ ಒಂದು 6 ಇಂಚಿಗೆ ಒಂದೊಂದು ಹೋಲ್ ಮಾಡಿ ಅದ್ರೊಳಗಡೆ ಗೊಬ್ಬರ ಮಿಕ್ಸ್ ಆದಂತ ಮಣ್ಣು, ಕೋಕೋಪಿಟ್ಟು ಗೊಬ್ಬರ, ಕೆಂಪು ಮಣ್ಣು ಅದನ್ನೆಲ್ಲ ಮಿಕ್ಸ್ ಮಾಡಿ ಅದ್ರೊಳಗಡೆ ಫಿಲಪ್ ಮಾಡಿದ್ದೀವಿ. ಇದು ಉದ್ದೇಶ ಅಂದ್ರೆ ಒಂದು ರೀತಿಯಲ್ಲಿ ಅದು ಪ್ರಯೋಗ ನೋಡೋಣ ಯಾವ ರೀತಿ ಆಗುತ್ತೆ. ಯಾಕಂದ್ರೆ ಕಾಳುಮೆಣಸು ಬಳ್ಳಿ ಎಷ್ಟೇ ಮೇಲೆ ಹೋದ್ರು ಅದಕ್ಕೆ ಬೇಕಾಗುವಂತ ಪೋಷಕಾಂಶಗಳು ಬುಡದಿಂದ ಅದು ತಗೊಂಡ್ ಮೇಲೆ ಹೋಗ್ಬೇಕು. ಆವಾಗ ಏನ್ ಇಳುವರಿ ಬರುತ್ತೆ. ಇದೀಗ ಮಧ್ಯದಲ್ಲಿ ಹೋಲ್ ಮಾಡಿ ಅದ್ರೊಳಗೆ ಗೊಬ್ಬರ ತುಂಬಿಸಿದಾಗ ಆದ್ರೆ ಬೇರುಗಳು ಮಧ್ಯದಲ್ಲಿ ಬಂದಂತ ಬೇರುಗಳು ಇದ್ರೊಳಗಡೆ ಹೋಗಿ ಅದ್ರೊಳಗಡೆ ಹಾಕುವಂತ ಪೋಷಕಾಂಶ ಏನಿದೆ ಅದನ್ನ ಹೀರ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿ ಅಂತ ಅದ್ರ ಮೇಲ್ಗಡೆಯಿಂದ ನೆಕ್ಸ್ಟ್ ಜೀವಾಮೃತ ಮತ್ತೆ ಡಿಕಾಂಪೋಸ್ಟರ್ ಮಾಡಿ ಮೇಲ್ಗಡೆಯಿಂದ ಹಾಕಿದಾಗ ಅದು ಸಹ ನೇರವಾಗಿ ಆ ಎಲ್ಲೆಲ್ಲಿ ಬೇರುಗಳು ಒಳಗಡೆ ಹೋಗಿದಾವೋ ಆ ಬೇರುಗಳಿಗೆ ಸಪೋರ್ಟ್ ಆಗಿ ಆ ಪೋಷಕಾಂಶಗಳನ್ನ ಹೀರಿದ್ರೆ ಗಿಡಗಳು ಚೆನ್ನಾಗಿ ಡೆವಲಪ್ ಆಗ್ತವೆ. ಮತ್ತೆ ಬಿಡುವಂತ ತೆನೆಗಳು ಉದ್ದ ಬರ್ಬೋದು ಅಥವಾ ಇಳುವರಿ ಜಾಸ್ತಿ ಬರ್ಬೋದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಈ ಮೆಥಡ್ ಅನ್ನ ಮಾಡಿದ್ದೇವೆ. ನೋಡ್ಬೇಕು ಯಾವ ರೀತಿ ಆಗತ್ತೆ ಅಂತ ನೋಡ್ಬೇಕು. ಇದೀಗ ಟ್ರಯಲ್ ಮಾಡ್ತಾ ಇರುವುದಷ್ಟೇ. ಮಾಡಿ ಇದ್ರಲ್ಲಿ ಇದು ಈ ಹಂತದಲ್ಲೇ ಇದ್ದೇವೆ ಅಷ್ಟೇ, ಬಿಟ್ರೆ ಇದ್ರಿಗಿಂತ ಮುಂಚೆ ಯಾವ್ದು ಮಾಡ್ಲಿಲ್ಲ. ಇದೇ ಫಸ್ಟ್ ಮಾಡ್ತಾ ಇರೋದು. ನಮ್ಮ ಆಲೋಚನೆ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡ್ಬೇಕು ಯಾವ ರೀತಿ ಆಗುತ್ತೆ. ಇದು ಒಂದು ಬುಡಕ್ಕೆ ಆಕ್ಚುಲಿ ನಮ್ಮ JKVK ಹೇಳುವ ಪ್ರಕಾರ 2 ಸಾಕಂತ. ಯಾಕಂದ್ರೆ ಕೆಲವು ಸಲ ಒಂದು ಗಿಡ ಸತ್ತೋದ್ರೆ 2 ಉಳ್ಕೊಳ್ಳೋದು ಕಷ್ಟ ಆಗತ್ತಲ್ಲ, ಒಂದೇ ಉಳಿಯುತ್ತಲ್ಲ ಅಂತ ಹೇಳಿ ನಾವು 3 ಕಡ್ಡಿಗಳನ್ನು ಹಾಕಿದ್ದೀವಿ. ಕೆಲವೊಂದು ಪಿಲ್ಲರ್ ನಲ್ಲಿ 3-4 ಪಿಲ್ಲರ್ ನಲ್ಲಿ ಒಂದೊಂದು ಗಿಡ ಸತ್ತೋಗಿದೆ, 2 ಉಳ್ಕೊಂಡಿದೆ. ಆದ್ರೂ ಸಹ ಸಾಕಷ್ಟು ಚಿಗುರುಗಳು ಬಂದಿದೆ. ಯಾಕಂದ್ರೆ ನಾವು ಅದು ಬುಡದಿಂದ 1.5 ಅಡಿ ಬಿಟ್ಟು ನಾವು ಈ ಕಡೆ ನೆಟ್ಟು ಅಲ್ಲಿಂದ ಹೀಗೆ ನೆಲದಿಂದ ಮಲಗಿ ಮೇಲೆ ಹೋಗೋ ತರ ಮಾಡಿಬಿಟ್ಟಿದೀವಿ. ಆದ್ರಿಂದ ಎಲ್ಲೆಲ್ಲಿ ಗಂಟು ತಾಗಿದೆಯೋ ಅಲ್ಲಿಂದ ಚಿಗುರುಗಳು ಜಾಸ್ತಿ ಬಂದಿದೆ. ಆದ್ರಿಂದ ಒಂದು ಪಿಲ್ಲರ್ ಅಲ್ಲಿ ನಮಗೆ ಒಂದು ಸಸಿ ಉಳ್ಕೊಂಡ್ರು ಸಹ ಇಡೀ ಪಿಲ್ಲರ್ ಅದು ಕವರ್ ಆಗುತ್ತೆ, ನೀಟಾಗಿ ಕವರ್ ಆಗುತ್ತೆ. ಯಾಕಂದ್ರೆ ಇವಾಗ ಬಂದಿರೋದು ರೀತಿ ನೋಡಿದ್ರೆ ಎಲ್ಲ ನೀಟಾಗಿ ಕವರ್ ಹಾಕೊಂಡ ಮೇಲೆ ಹೋಗ್ತಾ ಇದೆ. ಆದ್ರಿಂದ ಸಾಕಾಗತ್ತೆ ಒಂದು ತಪ್ಪಿದ್ರೆ. ಮೇಲ್ಗಡೆ ನಾವು ಅದೇ ಇನ್ನೂ ಸ್ವಲ್ಪ ಈ ಗಿಡಗಳೆಲ್ಲ ಫುಲ್ ಮೇಲೆ ಕವರ್ ಆದ ನಂತರ ಅಲ್ಲಿಂದ ಜೀವಾಮೃತ ಮತ್ತೆ ಡಿಕಾಂಪೋಸ್ಟ್ ಮಾಡಿ ಮೇಲ್ಗಡೆಯಿಂದ ಕೊಡುವಂತ ಸಿಸ್ಟಮ್. ಕೆಳಗಡೆ ನಾವೇನು ಗೊಬ್ಬರ ಹಾಕ್ತಿವಿ ಅದು ಹಾಕ್ತಿವಿ. ಅದ್ರ ಜೊತೆಗೆ ಅಡಿಷನಲ್ ಆಗಿ ಮೇಲ್ಗಡೆ ಕೊಟ್ಟಾಗ ಇದ್ರೊಳಗಡೆ ಇರುವಂತ ಮಣ್ಣು ಇದೆಯಲ್ಲ ಆ ಮಣ್ಣು ಫುಲ್ ವೆಟ್ಟಾಗಿ ಅದರಲ್ಲಿ ಜೀವಾಮೃತಗಳು ಆಮೇಲೆ ವೇಸ್ಟ್ ಡಿಕಾಂಪೋಸ್ಟರ್ ಸೇರಿ ಇಲ್ಲಿ ಬರುವಂತ ಬೇರುಗಳು ಏನು ಒಂದೊಂದು ಸಾಧಾರಣ ಇಲ್ಲಿ ಎಲ್ಲಾ ಒಟ್ಟಿಗೂ ಆ ಬೇರು ಹೋಗ್ಲಿಲ್ಲ ಅಂದ್ರೂ ಕೆಲವೊಂದಿಷ್ಟು ಹೋಲ್ಗಳಿಗೆ ಬೇರು ಹೋದಾಗ ಅಲ್ಲಿಂದ ಪೋಷಕಾಂಶಗಳನ್ನು ಹೀರ್ಕೊಂಡು ಗಿಡಗಳು ಚೆನ್ನಾಗಿ ಡೆವಲಪ್ ಆಗ್ತದೆ ಅನ್ನುವ ಕಾರಣಕ್ಕೋಸ್ಕರ ಇದು ಹಾಕಿದ್ವಿ. ಮತ್ತೆ ಈ ಗಿಡಗಳ ಆಯ್ಕೆಯಲ್ಲಿಯೂ ಸಹ ಅಷ್ಟೇ ನಮ್ಮ ಲೋಕಲ್ ನಲ್ಲಿ ಎಲ್ಲ ಇದೆ. ಪಣಿಯೂರು ವೆರೈಟೀಸ್ ನಮ್ಮಲ್ಲಿ ಜಾಸ್ತಿ ಆಗಿದೆ. ಬಟ್ ಅದು ಕಾಯಿಲೆ ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನು ನಾವು ಸೈಡ್ಗಿಟ್ಟು ಇಲ್ಲಿ ಸಿಗಂದಿನಿ ಅಂತ ತಳಿಯನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೇನೆ. ಇದು ಆಕ್ಚುಲಿ ಶಿರ್ಸಿಯಲ್ಲಿ ಸಿಗುತ್ತೆ. ರಮಾಕಾಂತ್ ಹೆಗಡೆ ಅಂತ ಒಬ್ರಿದ್ದಾರೆ, ಅವರು ನರ್ಸರಿಯಲ್ಲಿ ನಮಗೆ ಸಿಗುವಂತದ್ದು. ಅಲ್ಲಿಂದ ನಾವು ತಗೊಂಡು ಇಲ್ಲಿ ಬಂದು ಹಾಕಿದ್ದೇವೆ. ಈ ಏರಿಯಾದಲ್ಲಿ ಸಿಗಂದಿನಿ ತಳಿ ಹಾಕ್ಲಿಲ್ಲ. ಆ ಕಡೆ ಮಂಗಳೂರು ಪುತ್ತೂರ್ನೆಲ್ಲ ಹಾಕಿರ್ತಾರೆ. ನಮ್ಮ ಈ ಕುಂದಾಪುರ ಉಡುಪಿ ಇದರಲ್ಲಿ ಯಾರು ಹಾಕಿದಾಗೆ ನಂಗೊಂದು ಗೊತ್ತಿಲ್ಲ. ಬಟ್ ನಾನು ಹಾಕಿದ್ದೇನೆ. ಇದ್ರ ಇಳುವರಿಯು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಪಣಿಯೂರಿಗೆ ಹೋಲಿಸಿದ್ರೆ ಲೀಟರ್ weight ಅಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಪಣಿಯೂರು ಲೀಟರ್ weight 500 ಗ್ರಾಮ್ ಬಂದ್ರೆ 1 ಲೀಟ್ರಿಗೆ ಇದು 650 ಗ್ರಾಮ್ ಬರುತ್ತೆ ಅಂತ ಹೇಳ್ತಾರೆ ನಮ್ಗೆ ಅವರು. ಆದ್ರಿಂದ ನೋಡೋಣ, ಯಾಕೆ ಹೊಸದಾಗಿ ಹಾಕುವಾಗ ಒಳ್ಳೆ ವೆರೈಟೀಸ್ ಅನ್ನೇ ಹಾಕೋಣ ಅಂತ ಹೇಳಿ ಈ ವೆರೈಟೀಸ್ ಹಾಕಿದ್ದೇವೆ. ನೋಡ್ಬೇಕು, ನಮ್ಗೆ ಇದಿನ್ನು ರಿಸಲ್ಟ್ ಬರ್ಬೇಕಾದ್ರೆ 2 ವರ್ಷ ಬೇಕಾಗತ್ತೆ. ಅಲ್ಲಿವರೆಗೆ ಯಾವ ಹಂತದಲ್ಲಿ ಬರುತ್ತೆ ಏನು ಅಂತ ನೋಡ್ಬೇಕು. ಈ ಮೆಥಡ್ ಅಂದ್ರೆ ನಮಗೆ ಮರವನ್ನು ಬಳಕೆ ಮಾಡಿಕೊಂಡು ಬಳ್ಳಿಯನ್ನ ನೆಡ್ಲಿಕ್ಕೆ ಆಗದೆ ಇರುವಂತ ಜಾಗದಲ್ಲಿ ಪಿಲ್ಲರ್ ಅಲ್ಲಿ ನಾನು ಸಿಮೆಂಟಿನ ಪಿಲ್ಲರ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ PUC ಆದ್ರೆ ಇನ್ನೂ ಚೆನ್ನಾಗಾಗತ್ತೆ, ಬಾಳಿಕೆ ಜಾಸ್ತಿ ಬರುತ್ತೆ. ಆದ್ರೆ ರೇಟ್ ವೈಸ್ ಅಲ್ಲಿ ತುಂಬಾ ಇನ್ವೆಸ್ಟ್ಮೆಂಟಿಂಗ್ ಜಾಸ್ತಿ ಆಗತ್ತಂತ ಸಿಮೆಂಟಿನ ಪಿಲ್ಲರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ ಸ್ವಲ್ಪ ಬಾಳಿಕೆ ಬರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇನ್ನು ಕ್ರಮೇಣ ಇನ್ನೊಂದು ವರ್ಷದಲ್ಲಿ ಈ ಬಳ್ಳಿಗಳು ನಿಮಗೆ ಈ ಪಿಲ್ಲರ್ ಕಾಣಿಸಲ್ಲ.
ಆ ರೀತಿ ಫುಲ್ ಸುತ್ತುವರೆದಿರ್ತವೆ. ಆದ್ರಿಂದ ಮಳೆ ಆಗ್ಲಿ ಬಿಸಿಲಾಗ್ಲಿ ಪಿಲ್ಲರಿಗೆ ಟಚ್ ಆಗಲ್ಲ. ಆದ್ರಿಂದ ಬಾಳಿಕೆ ಬರಬಹುದು ಅಂತ ಒಂದು ಇದರಲ್ಲಿ ಇದನ್ನ ಮಾಡಿದ್ದೇನೆ. ಒಂದು ಪ್ರಯೋಗಾರ್ಥವಾಗಿ ಮಾಡಿದ್ದು. ನೋಡ್ಬೇಕು ಇನ್ನು ಹೇಗಾಗುತ್ತೆ ಏನೋ ಗೊತ್ತಿಲ್ಲ, ನೋಡ್ಬೇಕು.